ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಜಿಯೋ ಪಾಲಿಟಿಕ್ಸ್ನಲ್ಲಿ ಸದ್ಯ ಒಂಥರ ಬೆಳವಣಿಗೆಗಳು ನಡೀತಾ ಇದ್ರೆ ದೇಶದ ಒಳಗೆ ಸದ್ದಿಲ್ಲದೆ ತುಂಬ ವಿಷಯಗಳು ನಡೀತಾ ಇದ್ದಾವೆ. ರಾತ್ರೋರಾತ್ರಿ ಭಾರತೀಯ ಜನತಾ ಪಾರ್ಟಿ ಒಂದು ದೊಡ್ಡ ಆಟವನ್ನು ಆಡಿದೆ. ಆ ಆಟದಿಂದ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ತಲೆ ಕೆಡಿಸ್ಕೊಂಡು ಕಂಗಾಲಾಗಿ ಕೂತಿದ್ದಾರೆ. ಹೌದು, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಸರ್ಕಾರಕ್ಕೆ ಮೋದಿ ಸರ್ಕಾರ ಒಂದು ಭರ್ಜರಿ ಏಟು ಕೊಟ್ಟಿದೆ. ಇದು ಕೇವಲ ಬಂಗಾಳಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಯಾಕಂದರೆ ಇಲ್ಲಿ ದೇಶದ 7 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳ ರಾಜ್ಯಪಾಲರನ್ನೇ ಬದಲಾಯಿಸಲಾಗಿದೆ. ಸೊ ಈಗ ಮಮತಾ ಬ್ಯಾನರ್ಜಿಯವರು ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ. ಹಾಗಾದರೆ ಮಮತಾ ಬ್ಯಾನರ್ಜಿಯವರ ಈ ಆತಂಕಕ್ಕೆ ಮುಖ್ಯವಾದ ಕಾರಣ ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿದ್ದ CV ಆನಂದ್ ಬೋಸ್ ಅವರು ಇದ್ದಕ್ಕಿದ್ದಂತೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅವ್ರ ಜಾಗಕ್ಕೀಗ ತಮಿಳುನಾಡಿನ ರಾಜ್ಯಪಾಲರಾಗಿದ್ದಂತಹ RN ರವಿ ಅವರನ್ನು ನೇಮಿಸಲಾಗಿದೆ. ಈ RN ರವಿ ಅವರು ಯಾರು ಅಂತ ಗೊತ್ತಿದೆ ಅಂದ್ಕೊಳ್ತೀನಿ. ಇವರು ತಮಿಳುನಾಡಿನಲ್ಲಿ DMKಯ ಸ್ಟಾಲಿನ್ ಸರ್ಕಾರಕ್ಕೆ ನಡುಕವನ್ನು ಹುಟ್ಟಿಸಿದವರು. ಬರೀ ರಾಜ್ಯಪಾಲರಷ್ಟೇ ಅಲ್ಲ, ಭಾರತದ ಡೆಪ್ಯೂಟಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಂದರೆ ಡೆಪ್ಯೂಟಿ NSA ಆಗಿ ಕೂಡ ಕೆಲಸ ಮಾಡಿದ ಅನುಭವ ಹೊಂದಿರುವ ಚಾಣಾಕ್ಷ ಬ್ಯೂರೋಕ್ರಾಟ್. ಮೂಲಗಳ ಪ್ರಕಾರ CV ಆನಂದ್ ಬೋಸ್ ಅವರಿಗೂ ಮತ್ತು ಮಮತಾ ಬ್ಯಾನರ್ಜಿಗೂ ಒಂದು ರೀತಿಯ ಕಂಪ್ಯಾಬಿಲಿಟಿ ಅಥವಾ ಹೊಂದಾಣಿಕೆ ನಡೆದಿತ್ತು. ಬಂಗಾಳದಲ್ಲಿ ಏನೇ ನಡೆದರೂ ರಾಜ್ಯಪಾಲರು ಕೇಂದ್ರಕ್ಕೆ ಸರಿಯಾದ ವರದಿಯನ್ನು ನೀಡ್ತಾ ಇರಲಿಲ್ಲ ಅನ್ನುವಂತಹ ಚರ್ಚೆ ದೆಹಲಿ ರಾಜಕೀಯ ವಲಯದಲ್ಲಿ ಜೋರಾಗಿತ್ತು. ಕೇಂದ್ರ ಸರ್ಕಾರಕ್ಕೆ ಬೇಕಾದಂತಹ ವರದಿಗಳನ್ನು ನೀಡುವಲ್ಲಿ ಅವರು ಫೇಲ್ ಆಗಿಬಿಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೆ ಈಗ ಅತ್ಯಂತ ಖಡಕ್ ಅಧಿಕಾರಿಯಾಗಿರುವಂತಹ RN ರವಿ ಅವರನ್ನು ಬಂಗಾಳಕ್ಕೆ ಕಳಿಸಲಾಗಿದೆ. ಈಗ ಈ ರಾಜ್ಯಪಾಲರ ಬದಲಾವಣೆಯಿಂದ ಮಮತಾ ಬ್ಯಾನರ್ಜಿ ಕೂಡ ಬೆಚ್ಚು ಬಿದ್ದಿದ್ದಾರೆ. ಅವ್ರು ಟ್ವೀಟ್ ಮಾಡಿ ಹೇಳ್ತಾರೆ, ನಾನು ದಿಗ್ಭ್ರಮೆಗೊಂಡಿದ್ದೇನೆ, ಐ ಆಮ್ ಶಾಕ್ಡ್ ಅಂತ. ಈ ಸುದ್ದಿಯಿಂದ ನನಗೆ ತುಂಬ ಕಳವಳ ಆಗಿದೆ ಅಂತ ಹೇಳ್ತಾರೆ. ಚುನಾವಣೆಗೂ ಮುನ್ನ ಈ ರೀತಿ ರಾಜ್ಯಪಾಲರನ್ನು ಬದಲಾಯಿಸಿರೋದು ಅವರಿಗೀಗ ನುಂಗಲಾರದ ತುತ್ತಾಗಿಬಿಟ್ಟಿದೆ. ರಾಜ್ಯಪಾಲರ ಮೇಲೆ ಕೇಂದ್ರ ಗೃಹ ಸಚಿವರು ರಾಜಕೀಯ ಲಾಭಕ್ಕಾಗಿ ಒತ್ತಡ ಹಾಕ್ತಿದ್ದಾರೆ ಅಂತ ಆರೋಪ ಕೂಡ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ರಾಜ್ಯಪಾಲರನ್ನು ನೇಮಿಸುವಾಗ ಮುಖ್ಯಮಂತ್ರಿಗಳನ್ನು ಕೇಳಬೇಕು ಅಂತ ಸಂವಿಧಾನದಲ್ಲಿ ಎಲ್ಲಾದರೂ ಇದೆಯಾ? ಖಂಡಿತ ಇಲ್ಲ. ನೋಡಿ, ಇದೇ ವಿರೋಧ ಪಕ್ಷದ ನಾಯಕರು ಕೈಯಲ್ಲಿ ಸಂವಿಧಾನದ ಪುಸ್ತಕ ಹಿಡಿದುಕೊಂಡು ಓಡಾಡ್ತಾರೆ. ಆದರೆ ಅದೇ ಸಂವಿಧಾನದಲ್ಲಿ ಏನಿದೆ ಅನ್ನೋದು ಕೂಡ ಅವ್ರಿಗೆ ತಿಳಿದಿರೋದಿಲ್ಲ. ಗೃಹ ಸಚಿವರು ತಮ್ಮನ್ನು ಕೇಳಿಲ್ಲ ಅಂತ ಮಮತಾ ಬ್ಯಾನರ್ಜಿಯವರು ಈಗ ಸಿಟ್ಟಾಗ್ಬಿಟ್ಟಿದ್ದಾರೆ. ಆದರೆ ಸಂವಿಧಾನದ ಪ್ರಕಾರ ಅದರ ಅಗತ್ಯವೇ ಇಲ್ಲ. ಬಂಗಾಳದ ಕತೆ ಒಂದು ಕಡೆ ಆದರೆ ಬಿಹಾರದಲ್ಲಿ ಅದಕ್ಕಿಂತ ದೊಡ್ಡಾಟ ನಡೆದಿದೆ. ಬಿಹಾರದ ಮುಖ್ಯಮಂತ್ರಿ ಬದಲಾವಣೆ ಆಯಿತು. ಅದರ ಜೊತೆಗೆ ಅಲ್ಲಿನ ರಾಜ್ಯಪಾಲರನ್ನು ಕೂಡ ಬದಲಾವಣೆ ಮಾಡಲಾಗಿದೆ. ಬಿಹಾರದ ಹೊಸ ರಾಜ್ಯಪಾಲರಾಗಿ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹಸ್ನೈನ್ ಇವರನ್ನು ನೇಮಕ ಮಾಡಲಾಗಿದೆ. ಇವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಮಿಲಿಟರಿ ಇಂಟೆಲಿಜೆನ್ಸ್ನಲ್ಲಿ ಕೆಲಸ ಮಾಡಿದವರು. ಜೊತೆಗೆ ಕಾಶ್ಮೀರದಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿದ ಅನುಭವ ಕೂಡ ಹೊಂದಿದ್ದಾರೆ. ಈಗ ಇವರನ್ನು ಬಿಹಾರಕ್ಕೆ ಯಾಕೆ ತಂದರು ಅನ್ನೋದು ತುಂಬ ದೊಡ್ಡ ರಹಸ್ಯ ಆಗಿ ಉಳ್ಕೊಂಡಿದೆ. ಕೆಲ ಮಾಹಿತಿಗಳ ಪ್ರಕಾರ ಬಿಹಾರದ ಸೀಮಾಂಚಲ ಮತ್ತು ಬಂಗಾಳದ ಕೆಲವು ಜಿಲ್ಲೆಗಳನ್ನು ಸೇರಿಸಿ ಒಂದು ಹೊಸ ಕೇಂದ್ರಾಡಳಿತ ಪ್ರದೇಶ ಅಥವಾ ರಾಜ್ಯವನ್ನು ನಿರ್ಮಿಸುವಂತಹ ಯೋಜನೆ ಕೇಂದ್ರಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಈ ಸಂಶಯ ತುಂಬ ದೊಡ್ಡದಾಗಿ ಕಾಡ್ತಾ ಇದೆ. ಅಂತಹ ಸೂಕ್ಷ್ಮ ಪ್ರದೇಶಗಳನ್ನು ನಿಭಾಯಿಸೋದಕ್ಕೆ ಇಂಟೆಲಿಜೆನ್ಸ್ ಹಿನ್ನೆಲೆ ಇರುವಂತಹ ಇಂತಹ ಗಟ್ಟಿಯಾದಂತಹ ಅಧಿಕಾರಿಗಳು ತುಂಬ ಅಗತ್ಯವಾಗಬೇಕಾಗತ್ತೆ. ಈ ದೊಡ್ಡ ಮಟ್ಟದ ಬದಲಾವಣೆಯಲ್ಲಿ ಇತರ ರಾಜ್ಯಗಳ ಪಟ್ಟಿಯನ್ನು ನೋಡೋದಾದರೆ
ಹಿಮಾಚಲ ಪ್ರದೇಶದ ರಾಜ್ಯಪಾಲರಾಗಿದ್ದಂತಹ ಶಿವಪ್ರತಾಪ್ ಶುಕ್ಲಾ ಅವರನ್ನು ಈಗ ತೆಲಂಗಾಣಕ್ಕೆ ವರ್ಗಾವಣೆ ಮಾಡಲಾಗಿದೆ. ತೆಲಂಗಾಣದ ಯಶುದೇವ್ ವರ್ಮಾ ಅವರನ್ನು ಮಹಾರಾಷ್ಟ್ರಕ್ಕೆ ಕಳಿಸಲಾಗಿದೆ. ಬಿಹಾರದ ಹಿರಿಯ ನಾಯಕ ನಂದಕಿಶೋರ್ ಯಾದವ್ ಅವರನ್ನು ನಾಗಾಲ್ಯಾಂಡ್ ರಾಜ್ಯಪಾಲರಾಗಿ ಮಾಡಲಾಗಿದೆ. ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಂತಹ ವಿನಯ್ ಕುಮಾರ್ ಸಕ್ಸೇನಾ ಅವರನ್ನು ಲಡಾಖ್ ಕಳಿಸ್ತಾರೆ. ಅವ್ರ ಜಾಗಕ್ಕೆ ತರಣ್ಜಿತ್ ಸಿಂಗ್ ಸಂಧು ಇವರನ್ನ ದೆಹಲಿಯ ಹೊಸ LG ಆಗಿ ನೇಮಕ ಮಾಡಲಾಗಿದೆ. ಹೀಗೆ ಇಡೀ ವ್ಯವಸ್ಥೆಯನ್ನು BJP ಬುಡ ಮೇಲೆ ಮಾಡಿಬಿಟ್ಟಿದೆ. ಮಮತಾ ಬ್ಯಾನರ್ಜಿ ಅವರು ಇವತ್ತಿನಿಂದ ಅಂದರೆ 6ನೇ ತಾರೀಕಿನಿಂದ ಚುನಾವಣಾ ಆಯೋಗ ಮತ್ತು BJPಯ ವಿರುದ್ಧ ಧರಣಿ ಕೂರೋದಕ್ಕೆ ಸಿದ್ಧವಾಗಿದ್ದರು. ತಾವು 6ನೇ ತಾರೀಕನ್ನು ದೊಡ್ಡ ದಿನವನ್ನಾಗಿ ಮಾಡ್ತೇನೆ ಅಂತ ಅಂದ್ಕೊಂಡು ಬಿಟ್ಟಿದ್ರು ಪಾಪ. ಆದರೆ BJP ಅದಕ್ಕಿಂತ ದೊಡ್ಡ ಸುದ್ದಿಯನ್ನು ನೀಡುವ ಮೂಲಕ ಅವರ ಪ್ಲಾನನ್ನೇ ತಲೆ ಕೆಳಗೆ ಮಾಡಿಬಿಟ್ಟಿದೆ. ಈಗ ಹೊಸ ರಾಜ್ಯಪಾಲರು ಬಂದಾಗ ಮಮತಾ ಬ್ಯಾನರ್ಜಿ ಅವರು ಹೂಗುಚ್ಚ ಕೊಟ್ಟು ಸ್ವಾಗತಿಸ್ತಾರೋ ಅಥವಾ ಧರಣಿಯನ್ನು ಮುಂದುವರಿಸ್ತಾರೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಬಿಹಾರದ ರಾಜಕೀಯ. ನಿತೀಶ್ ಕುಮಾರ್ ಅವರು ರಾಜ್ಯಸಭೆಗೆ ಹೋಗುವ ಸಾಧ್ಯತೆ ತುಂಬ ಇದೆ ಮತ್ತು ಬಿಹಾರದಲ್ಲಿ BJP ತನ್ನದೇ ಆದಂತಹ ಮುಖ್ಯಮಂತ್ರಿಯನ್ನು ತರುವಂತಹ ಸಿದ್ಧತೆಯಲ್ಲಿದೆ. ಸೈಯದ್ ಅತಾ ಹಸ್ನೈನ್ ಇವರ ನೇಮಕ ಬಿಹಾರದಲ್ಲಿ ಯಾವುದೋ ದೊಡ್ಡ ಬದಲಾವಣೆಯ ಮುನ್ಸೂಚನೆಗೆ ಕಾರಣ ಆಗಿದೆ. ಬಂಗಾಳದ ವಿಷಯಕ್ಕೆ ಬಂದರೆ ಮಮತಾ ಬ್ಯಾನರ್ಜಿಗೆ ಈಗ ಸುತ್ತಲೂ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಕೋಲ್ಕತ್ತಾ ಹೈಕೋರ್ಟು, ಚುನಾವಣಾ ಆಯೋಗ ಮತ್ತು ಸುಪ್ರೀಂ ಕೋರ್ಟ್ ಎಲ್ಲ ಕಡೆ ಅವರ ವಿರುದ್ಧ ಪ್ರಕರಣಗಳು ಬಿಸಿಯಾಗ್ತಾ ಇದೆ. ಕೇಂದ್ರ ಸರ್ಕಾರವಂತೂ ಪ್ರಬಲ ವಿರೋಧ ಪಕ್ಷವಾಗಿ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ನೋಡಿ, ಮಮತಾ ಬ್ಯಾನರ್ಜಿಯವರ ಕೇಲ ಹೋಬೆ ಆಟ ನಡೆಯಲಿದೆ ಅನ್ನುವ ಘೋಷಣೆ ಈಗ ಅವ್ರ ಮೇಲೆಯೇ ತಿರುಗುಬಾಣ ಆಗುವಂತೆ ಕಾಣ್ತಾ ಇದೆ. ಒಟ್ಟಿನಲ್ಲಿ ದೇಶದಲ್ಲಿ ಯಾವುದೋ ಒಂದು ದೊಡ್ಡ ಬದಲಾವಣೆ ನಡೆಯೋದಂತೂ ಕನ್ಫರ್ಮ್ ಅನಿಸ್ತಾ ಇದೆ. ಅದು ಹೊಸ ರಾಜ್ಯದ ನಿರ್ಮಾಣ ಕೂಡ ಆಗಿರಬಹುದು ಅಥವಾ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯ ಪ್ರಸ್ತಾವನೆ ಕೂಡ ಆಗಿರಬಹುದು. RN ರವಿ ಅಂತಹ ಅಧಿಕಾರಿಗಳು ಸುಮ್ಮನೆ ಬಂಗಾಳಕ್ಕಂತೂ ಬಂದಿರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಮುಂದೆ ಬಂಗಾಳದಲ್ಲಿ ಏನೇನು ನಡೀಬಹುದು ಎಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ಹಾಗೂ ಈ ಡೆವಲಪ್ಮೆಂಟ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.